ಕಂಡಿತು. ಇವಳಿಗೆ ಗಾಬರಿ ಆಯಿತು. ಗಾಬರಿಯಾಗಿ ಓಡಿದ್ಲು ಇವಳು. ಓಡಿ ಹೋಗಿ ಒಳಗೆ ನೋಡಿದರೆ ಅವನು ಊಟ ಮಾಡ್ತಾಯಿದ್ದಾನೆ. ನಮ್ಮ ಸಂಸ್ಕಾರ ಹೇಗೆ ಅಂತ ಕೇಳಿದರೆ ಊಟ ಮಾಡುವವರನ್ನು ಏಳಿಸಲಿಕ್ಕಿಲ್ಲ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಕೆಳಗೆ ಬಂದು ನೋಡಿದರೆ ಸೈನಿಕರು ಮೇಲೆ ಮೇಲೆ ಬಂದು ಆಯಿತು ಆ ಸೈನಿಕರು. ಅದಕ್ಕೋಸ್ಕರ ಸೆರಗನ್ನು ಸೊಂಟದಲ್ಲಿ ಕಟ್ಟಿ ಅಲ್ಲೇ ಇದ್ದಂಥ ಒಂದು ಒನಕೆ ಹಿಡ್ಕೊಂಡು ಬಂದಂಥ ಶತ್ರುಗಳು ಯಾರಿದ್ದಾರೆ ಅಂಥವ್ರ ತಲೆಯನ್ನು ಹೊಡಿತಾ ಬಂದಳು ಅಂತ ಹೇಳ್ತಾರೆ. ಅವಳಿಗೇನು ಇವತ್ತಿನ ಡಿಗ್ರಿ BA BCom BSc ಆಗಲಿಲ್ಲ, ಅವಳಿಗೆ ದೇಶಭಕ್ತಿಯಿಂದ ತುಂಬಿದ್ಲು ಅವಳು ಅಂಥ ತಾಯಂದರು ನಮ್ಮ ದೇಶದಲ್ಲಿ ಇದ್ದದ್ದು ಅಂತ. ಅದಕ್ಕೆ ಸರ್ಟಿಫಿಕೇಟ್ ಬೇಡ, ಭಾವನೆಗಳು ಮಾತ್ರ ನಮಗೆ ಬೇಕಾಗಿರುವಂಥದ್ದು. ಅಂಥ ದೇಶವನ್ನು ರಕ್ಷಣೆ ಮಾಡಿದಂಥ ತಾಯಂದಿರಿದ್ದರೆ ಅದು ಭಾರತದಲ್ಲಿ ಮಾತ್ರ. ಅದಕ್ಕೋಸ್ಕರ ತಾಯಂದಿರ ಬಗ್ಗೆ ಇಷ್ಟು ಗೌರವ ಇರುವಂಥದ್ದು. ಆ ಗೌರವವೇ ನಾವು ಹಸುವಿಗೂ ಕೂಡ ಕೊಡ್ತಾ ಇರುವಂಥದ್ದು. ಗೋವು ಕೂಡ ತಾಯಿ ಎದೆ ಹಾಲು 1.5 ವರ್ಷನೋ ಹಬ್ಬ ಅಂದರೆ 2 ವರ್ಷನೋ ಇರ್ಬೋದು. ಅದಾದ ನಂತರ ಜೀವನ ಪೂರ್ತಿ ನಮ್ಮನ್ನು ರಕ್ಷಣೆ ಮಾಡಿದ್ದು ತಾಯಿಯ ಎದೆ ಹಾಲು. ವಿಜ್ಞಾನಿಗಳು ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ತಾಯಿಯ ಎದೆ ಹಾಲಿನ ಹತ್ತಿರ ಇರುವಂಥ ಹಾಲು ಯಾವುದು ಅಂತ ಕೇಳಿದರೆ ಯಾವುದೋ ಪೌಡರ್ನ ಹಾಲಲ್ಲ, ಅದರ ಬದಲು ಗೋವಿನ ಹಾಲು. ಯಾವ ಗೋವು ಅಂತ ಕೇಳಿದರೆ ಅಲ್ಲಿ ಚಿತ್ರದಲ್ಲಿ ತೋರಿಸಿರೋವಂಥದ್ದು ಅದು ಸ್ವದೇಶಿ ಗೋವು. ಸುಮ್ಮನೆ ನಾವು ಹಾಲು ಹೆಚ್ಚು ಕೊಡ್ತದೆ ಅಂತ ಇನ್ಯಾವುದೋ ಒಂದು ನಾಲ್ಸ್ಟಿನೋ ಮತ್ತೊಂದು ಎಂಥದ್ದಂತೂ ಸಾಕ್ತಾ ಇದ್ದೇವೆ. ಆದರೆ ಇದರಲ್ಲಿರುವಂಥ ಔಷಧೀಯ ಒಂದು ಶಕ್ತಿ ಅದು ಇನ್ಯಾವುದರಲ್ಲಿ ಇಲ್ಲ. ಅದು ಅಂಥ ಗೋವು ಯಾವುದಿದೆ, ನೀನು ನನ್ನನ್ನು ಬದುಕಿಸಿದ್ದೀಯ, ಅದಕ್ಕೋಸ್ಕರ ನೀನು ನನಗೆ ತಾಯಿ ಇದ್ದ ಹಾಗೆ, ಅದಕ್ಕೋಸ್ಕರ ಗೋ ಮಾತೆ, ಅದಕ್ಕೋಸ್ಕರ ಗೋ ಪೂಜೆ ನಾವು ಮಾಡ್ತಾ ಇರುವಂಥದ್ದು. ಅಂದರೆ ಅಂಥ ಶ್ರೇಷ್ಠ ಸಂಗತಿಗಳನ್ನು ನಾವು ಇಲ್ಲಿ ಮಾಡ್ತಾ ಇರೋದು ಅಂತ. ಹೀಗೆ ಒಂದೊಂದು ಇದನ್ನು ಕೂಡ ಲಕ್ಷ್ಮಿ ಬಂದಿದ್ದಾಳೆ, ನಮಗೆ ಆರ್ಥಿಕವಾಗಿ ಶಕ್ತಿ ಕೊಟ್ಟಿದ್ದಾಳೆ. ಅದು ಸುಮ್ಮನೆ ಬಂದದ್ದಲ್ಲ ಅಂತ. ತಾಯಿ ನೀನು ದೇವಿಯ ರೂಪದಲ್ಲಿ ನನಗೆ ಬಂದಿದ್ಯಾ, ಎಲ್ಲರಿಗೆ ಎಲ್ಲ ಗೆಲುವನ್ನು ಕೊಡಲಿಲ್ಲ, ಎಲ್ಲಿ ಲಕ್ಷ್ಮಿ ಒಂದು ಕೂತಿದ್ದಾಳೋ ಅಲ್ಲಿ ನನಗೆ ಗೆಲುವು ಸಿಕ್ಕಿದೆ, ಅದಕ್ಕೋಸ್ಕರ ನಿನಗೆ ಪೂಜೆ ನಂದು ಅಂತ. ನಾವು ಒಂದೊಂದರಲ್ಲಿ ಕೂಡ ಒಂದು ಆಧ್ಯಾತ್ಮಿಕ ಸಂಗತಿಯನ್ನು ಜೋಡಿಸಿರುವಂಥದ್ದು ಅದು ಹಿಂದೂ. ಅದಕ್ಕೋಸ್ಕರ ಈ ದೇಶ ಯಾವುದು ಅಂತ ಕೇಳಿದರೆ ಅದು ಹಿಂದೂ ದೇಶನೇ, ಹಿಂದೂ ರಾಷ್ಟ್ರನೇ ಅದು. ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. ಹಿಂದೂಗಳಿಗೆ ಮಾತ್ರ ಈ ನಂಬಿಕೆ ಇರೋದು, ಹಿಂದೂಗಳಿಗೆ ಮಾತ್ರ ಈ ನಿಷ್ಠೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹಿಂದೂಗಳ ಜವಾಬ್ದಾರಿನ ದೊಡ್ಡದು. ದುರ್ದೈವದಿಂದ ಈ ಉತ್ಸವದ ಸಂದರ್ಭದಲ್ಲಿ ನಾವು ಖುಷಿ ಪಡುವಂಥದ್ದು ಪಟಾಕಿ ಬಿಟ್ಟು. ನಾನಿವತ್ತು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಒಬ್ಬಳು ತಾಯಿ ಬರೆದಿದ್ದಾಳೆ, ಪಟಾಕಿ ಅದು ಇವತ್ತು ಶುರುವಾದದ್ದಲ್ಲ ಅಂತ, ಹಿಂದಿನ ಕಾಲದಿಂದ ಬಂದಿದೆ ಅಂತ. ನಮ್ಮ ಹಿರಿಯರು ತೀರಿ ಹೋದವರು ಅವರೊಂದು 3-4 ತಿಂಗಳಿಗೆ ಮತ್ತೆ ಬರ್ತಾರಂತೆ. ಅವರನ್ನು ವಾಪಸ್ ಕಳಿಸಿಕೊಡ್ಬೇಕು ಅಂತ ಆದರೆ ಒಂದಷ್ಟು ಪಟಾಕಿಗಳ ಇದರಿಂದ ಅದನ್ನು ಕಳಿಸ್ಕೊಡ್ತಾಯಿದ್ರು ಅಂತ ಹೇಳ್ತಾರೆ. ಅದು ಪಟಾಕಿ ಇವತ್ತು ಬಂದಿರೋದಲ್ಲ, ಅದು ಪರಂಪರೆಯಲ್ಲಿ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿ ಬಂದಿದೆ ಅಂತ. ಅಂಥ ಪಟಾಕಿಗೆ ನಿಷೇಧ ಹಾಕಿಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾಡ್ದು ಕ್ರಿಸ್ಮಸ್ ಬರ್ತದೆ. ಕ್ರಿಸ್ಮಸ್ ಬಂದಾಗ ಪಟಾಕಿ ಬಿಡ್ಬೋದು, ನಮ್ಮ ಮೇಲೆ ಮಾತ್ರ ನಿಷೇಧ ಇರುವಂಥದ್ದು. ಗೋವಿನ ಮೇಲೆ, ಗೋ ಹತ್ಯೆ ಮೇಲೆ ನಿಷೇಧ ಇಲ್ಲ. ಮೊನ್ನೆ ಒಬ್ಬರು ಸನ್ಯಾಸಿ ಹೇಳ್ತಾ ಇದ್ದರು, ಪ್ರಾಣಿದಯಾ ಸಂಘದವರು ಇದ್ದಾರೆ, ಪೇಟ ಅಂತ ಅದಕ್ಕೆ ಒಳಗಿನ ಶಬ್ದ ಅದು. ಆ ಪ್ರಾಣಿದಯಾ ಸಂಘದವರಿಗೆ ನಾಯಿ ಮಾತ್ರ ಕಾಣೋದು ಅಂತ, ನಾಯಿಲೇನಕ್ಕೆ ಹಿರಿಯರಬಲ್ಲಿ ಅಂತ. ನಮ್ಮ ತಾಯಿಯಾಗಿರುವಂಥ ಗೋಮಾತೆಯನ್ನು ಕೊಲ್ಲಬೇಡಿ ಅಂತ ಹೇಳಲಿಲ್ಲ ಅವರು. ಈ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಹುಲಿ ಇರಲಿ, ಕಾಡಿಗೆ ಬೇಕು, ಅದಕ್ಕೆ ಬೇಕಾದ್ರೆ ಹುಲಿ ಕಾಡಿನಲ್ಲಿರಲಿ. ನಾಡಿಗೆ ಗೋಮಾತೆ ಬೇಕಲ್ಲ, ಅದಕ್ಕೋಸ್ಕರ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಗೋವನ್ನೇ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ. ಆಗ ಈ ಗೋಕಳ್ಳತನ ಅಥವಾ ಗೋವನ್ನು ಕತ್ತರಿಸುವಂಥದ್ದು ಇದೆಲ್ಲ ನಿಂತು ಬಿಡ್ತದೆ ಅಂತ, ಗೋವನ್ನು ಆರಾಧನೆ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ. ಅಂಥ ಭಾವನೆಗಳ ಜೊತೆಯಲ್ಲಿ ಇರುವಂಥ ಜನಗಳು ನಾವು. ಅದಕ್ಕೋಸ್ಕರ ನಮಗೆ ಮತ್ತು ಈ ದೇಶದಲ್ಲಿರುವಂಥ ವಿಶೇಷವಾದ ಎಲ್ಲ ಸಂಗತಿಗಳು ಕೂಡ ಅದಕ್ಕೊಂದು ಆಧ್ಯಾತ್ಮಿಕ ಸಂಗತಿಗಳನ್ನು ಜೋಡಿಸಿಕೊಂಡು ಬಂದಿರೋದು. ಅದಕ್ಕೆ ಇವತ್ತು ನಿಷೇಧ ಇರುವಂಥ ಒಂದು ಪ್ರಯತ್ನ ಮಾಡ್ತಾರೆ. ನೀವು ಶ್ಯಾಮ್ ಸುದರ್ಶನ್ ಕೂಡ ಉಲ್ಲೇಖ ಮಾಡಿದರು, ಕಳೆದ ಒಂದು ವಾರದಿಂದ ನಿಷೇಧದ ಶಬ್ದ ಜೋರಾಗಿ ಕೇಳಿ ಬರಲಿಕ್ಕೆ ಶುರುವಾಗಿದೆ. ಆ ನಿಷೇಧ ಯಾವುದು ಅಂತ ಕೇಳಿದರೆ
ಕಳೆದ 100 ವರ್ಷಗಳಲ್ಲಿ ಇವತ್ತು ಜಯರಾಮ್ ರೈಗಳು ಹೇಳಿದರು, ನಮಗೆ ಕಳೆದ 10-11 ವರ್ಷದಿಂದ ನಮಗೆಲ್ಲರಿಗೂ ಭಾರಿ ಗೌರವ ಸಿಗ್ತಾಯಿಲ್ಲ. ನನಗೊಬ್ಬರು ಇಂಗ್ಲೆಂಡಿಂದ ಬಂದವರು ಹೇಳ್ತಾಯಿದ್ರು, ಅವ್ರು ಹೇಳಿದರು, ನಮ್ಮನ್ನು ಮೊದಲು ನೋಡಿದರೆ ಓಹ್ ಇಂಡಿಯನ್ ಅಂತ ತಮಾಷೆ ಮಾಡ್ತಾಯಿದ್ರು, ಈಗ ಓಹ್ ಇಂಡಿಯನ್ ಅಂತ ಭಾರಿ ಗೌರವದಲ್ಲಿ ನೋಡ್ತಾ ಇದ್ದಾರೆ ಅಂತಾರೆ. ಜಗತ್ತು ಇವತ್ತು ನಮ್ಮನ್ನು ಗೌರವದಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದು ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಮತ್ತೆ ಹಿಂದುತ್ವದ ಶಕ್ತಿ ಆಧಾರದ ಮೇಲೆ. ಅದನ್ನು ನಿರ್ಮಾಣ ಮಾಡಿದ ಯಾರು ಅಂತ ಕೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕಳೆದ 100 ವರ್ಷಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಈ ದೇಶದಲ್ಲಿ ತಂದಿದ್ದೇವೆ ನಾವು. ಸಂಘ ಬರೋದಕ್ಕಿಂತ ಮೊದಲು ಈ ದೇಶವನ್ನು ಪ್ರೀತಿ ಮಾಡ್ತಾ ಇದ್ದಂಥ ಜನ ಯಾರು ಹೇಳಿ? ಅಧಿಕಾರಕ್ಕೋಸ್ಕರ ಒಂದಷ್ಟು ಜನ ಇದ್ದರು, ಆದರೆ ನಿಜವಾದ ಈ ಭೂಮಿಯನ್ನು ಪ್ರೀತಿ ಮಾಡ್ತಾ ಇದ್ದಂಥವರು ಭಾರಿ ಬೆರಳೆಣಿಕೆಯಷ್ಟು. ಅದಕ್ಕೋಸ್ಕರ ಸಂಘವನ್ನು 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಒಬ್ಬ ಮಹಾಪುರುಷ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ ಹೇಳುವಂಥವರು ನಾಗ್ಪುರದಲ್ಲಿ ಪ್ರಾರಂಭ ಮಾಡಿರೋದು. ಆಗಲೂ ಅವರು ಪ್ರಾರಂಭ ಮಾಡಿ ಇವರಿಗೆ ಹೇಳಿದ್ರಲ್ಲ, ಇಲ್ಲಿ ಚೇತನ್ ಮತ್ತು ಹುಡುಗರೆಲ್ಲ ಸೇರಿ ಒಂದು ನಿತ್ಯ ಶಾಖೆಯನ್ನು ಮಾಡ್ತೇವೆ ಅಂತ. ನೀವೆಲ್ಲರೂ ಒಂದಷ್ಟು ಜನ ನೀವು ನೋಡಿರುವಂಥ ಸಾಧ್ಯತೆ ಇದೆ, ಅಥವಾ ನೀವು ತುಂಬ ಜನ ಅದರಲ್ಲಿ ಭಾಗವಹಿಸುವಂಥ ಸಾಧ್ಯತೆಯೂ ಇದೆ. ಆ ಮಕ್ಕಳಲ್ಲಿ ಸಣ್ಣ ಸಣ್ಣ ಮಕ್ಕಳು, ದೊಡ್ಡ ದೊಡ್ಡವರನ್ನು ಯಾರನ್ನೂ ಸೇರಿಸಾಗಲಿಲ್ಲ. ಅವರು ಸಣ್ಣ ಸಣ್ಣ ಮಕ್ಕಳಲ್ಲಿ ಒಂದು ಶಬ್ದವನ್ನು ಅವರು ಹೇಳ್ತಾ ಇದ್ದರು, ನಾವು ಯಾರು ಅಂತ ಗೊತ್ತಿಲ್ಲ ನಮಗೆ. ಕಳೆದ 100-200 ವರ್ಷದಿಂದ ನಾವು ಯಾರು ಅಂತ ಮರೆತು ಬಿಟ್ಟಿದ್ದೇವೆ ನಾವು. ಇಂಗ್ಲೀಷರು ನಮಗೆ ಆ ಮರವನ್ನು ತಂದು ಹಾಕಿರು. ಎಲ್ಲಿವರೆಗೆ ಅಂತ ಕೇಳಿದರೆ ನಾವು ಯಾರು ಹಿಂದೂಗಳು ಅಂತ ಕೇಳಿದರೆ ಹೇಡಿಗಳು ಅಂತ, ದುರ್ಬಲರು ನಾವು ಅಂತ, ನಮಗೆ ತಾಕತ್ತೇ ಇಲ್ಲ ಅಂತ, ನಾವು 1000 ವರ್ಷದಲ್ಲಿ ಗೆದ್ದ ಇತಿಹಾಸನೇ ಇಲ್ಲ ಅಂತ, ವಿಜ್ಞಾನ ನಮಗೆ ಗೊತ್ತಿಲ್ಲ ಅಂತ, ಇಡೀ ದೇಶ ಒಂದು ಅಂತ ನಮಗೆ ಗೊತ್ತಿಲ್ಲ ಅಂತ, ಮನುಷ್ಯತ್ವ ನಿಮಗೆ ಗೊತ್ತಿಲ್ಲ ಅಂತ, ನಾಗರಿಕತೆ ನಿಮಗೆ ಗೊತ್ತಿಲ್ಲ ಅಂತ, ಅದನ್ನೆಲ್ಲವೂ ಹೇಳ್ತಾ ಬಂದರೆ ಇವತ್ತು ಕೇಳಿ ನಮ್ಮ ಅನೇಕರ ಮನಸ್ಸಿನಲ್ಲಿ ಈ ದೇಶ ಒಂದು ಮಾಡಿದ ಯಾರು ಅಂತ ಕೇಳಿದರೆ ಇಂಗ್ಲೀಷರು ಅಂತ ಹೇಳ್ತೇವೆ. ನಮಗೆ ವಿದ್ಯೆ ಯಾರು ಹೇಳ್ಕೊಟ್ಟದ್ದು ಅಂತ ಕೇಳಿದರೆ ಇಂಗ್ಲೀಷರು ಅಂತ ಹೇಳಿದೆ, ವಿಜ್ಞಾನ ಯಾರು ಹೇಳ್ಕೊಟ್ಟದ್ದು ಅಂತ ಕೇಳಿದರೆ ಇಂಗ್ಲೀಷರು ಅಂತ ಹೇಳ್ತೇವೆ. ಹಾಗಾದರೆ ನಾವು ಏನಿರಲಿಲ್ಲ, 1000 ವರ್ಷದಿಂದ ಬದುಕಿ ಬಂದಂಥ ದೇಶ ಇದು. ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಮುಸಲ್ಮಾನರ ಆಕ್ರಮಣ ಮಾಡಿದರು, ಕ್ರಿಶ್ಚಿಯನ್ರ ಆಕ್ರಮಣ ಮಾಡಿದರು. 10-15 ವರ್ಷಗಳಲ್ಲೇ ಅವರ ಮೊದಲಿನ ಧರ್ಮ, ಸಂಸ್ಕೃತಿ, ಅವರ ನಡವಳಿಕೆ ಎಲ್ಲ ನಾಶ ಆಗೋಯಿತು. ಒಂದು 60 ದೇಶಗಳಲ್ಲಿ ಇವತ್ತು ಮುಸಲ್ಮಾನ್ ದೇಶ ಆಗಿದೆ, ಒಂದು 70 ಕ್ರಿಶ್ಚಿಯನ್ ದೇಶಗಳಾಗಿದೆ. ನಮ್ಮ ಮೇಲೆ ಅವರಿಬ್ಬರೂ ಆಕ್ರಮಣ ಮಾಡಿದರು, ಕಮ್ಯುನಿಸ್ಟರು ಆಕ್ರಮಣ ಮಾಡಿದರು. 1000 ವರ್ಷ ಆಕ್ರಮಣ ಮಾಡಿದ ಮೇಲೆ ಕೂಡ ನಾವು ಉಳ್ಕೊಂಡಿದ್ದೇವಲ್ಲ. 100ಕ್ಕೆ 80ರಷ್ಟು ಜನ ನಾವು ಇಲ್ಲಿದ್ದೇವೆ ಇವತ್ತು. ಕೆಲವು ಭಾಗದಲ್ಲಿ ನಮಗೆ ನೋಡಿದಾಗ ಸಂಖ್ಯೆ ಹೆಚ್ಚಾಗಿದೆ ಅಂತ ಕಂಡರು, ಒಟ್ಟಾರೆ ತೆಗೆದರೆ 100ಕ್ಕೆ 80ರಷ್ಟು ಜನ ನಾವಿದ್ದೇವೆ. ನಾವು ಇದ್ದದ್ದು ಹೇಗೆ ಅಂತ ಕೇಳಿದರೆ ನಮ್ಮ ಈ ಧರ್ಮದ ತಿರುಳಿನ ಆಧಾರದ ಮೇಲೆ. ಆ ತಿರುಳು ಯಾವುದಿದೆ ಅಂಥ ಹಿಂದುತ್ವವನ್ನು ಜಾಗೃತ ಮಾಡುವಂಥ ಕೆಲಸ ಅದು RSS ಮಾಡಿರೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹೇಳಿದರೆ ನೀನು ಯಾರು ಅಂತ ಕೇಳಿದರೆ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ನಮ್ಮ ಪಾಠದಲ್ಲಿ ಅದೇನು ಹೇಳೋದಿಲ್ಲ. ಭಾರಿ ಸುಂದರವಾದಂಥ ಖುಷಿಯಾಗಿರುವಂಥ ಸಂಗತಿ ಅಂದರೆ ನನಗೆ ಇವರು ಇಟ್ಟಿರುವಂಥ ಹೆಸರು ಭಗತ್ ಸಿಂಗ್ ಇಂದು. 23ರ ತರುಣ, ಅವನು ನೆನಪಿಟ್ಕೊಳ್ಳಿ. ಅವನು ಸಣ್ಣ ಮಗುವಾಗಿದ್ದಾಗಲೇ ಗದ್ದೆಯಲ್ಲಿ ಹೋಗಬೇಕಾದ್ರೆ ತಂದೆ ತಾಯಿಯೆಲ್ಲ ಮುಂದಕ್ಕೆ ಹೋಗ್ತಾ ಇದ್ದರಂತೆ. ಮನೆಗೆ ಹೋಗಿ ನೋಡಿದ್ರೆ ಈ ಹುಡುಗ ಬರಲೇ ಇಲ್ಲ. ಈ ಹುಡುಗ ಏನು ಮಾಡ್ತಾನೆ ಅಂತ ಕೇಳಿದರೆ ಇವ ಬಂದು ಗದ್ದೆಯಲ್ಲಿ ಕೋಲನ್ನು ಉತ್ತಾ ಇದ್ದಂತೆ. ಏನು ಕೋಲು ಅಂತ ಕೇಳಿದರೆ ಅದು ಕೋವಿ ಅಂತ, ಇಲ್ಲಿ ನೆಟ್ಟರೆ ಅದು ಮೇಲೆ ಚಿಗುರ್ತದೆ ಅಂತ. ಆ ರೀತಿಯಲ್ಲಿ ಯೋಚನೆ ಮಾಡಿದಂಥವನು 23ರ ಹರೆಯದಲ್ಲೇ ಬಾಂಬ್ ಹಾಕಿದ ಪಾರ್ಲಿಮೆಂಟ್ನ ಮೇಲೆ. ಆಮೇಲೆ ಅವನಿಗೆ ಫಾಶಿ ಶಿಕ್ಷೆ ಆಯಿತು. ಫಾಶಿ ಶಿಕ್ಷೆ ಆಗುವ ಅವನು ಮತ್ತು ಅವನ ಜೊತೆಯಲ್ಲಿದ್ದ ರಾಜಗುರು ಮತ್ತು ಸುಖದೇವ್, ಆ ನೇಣುಗಂಬದ ಕುಣಿಗೆ ಉಂಟಲ್ಲ, ಸಾಮಾನ್ಯ ಜನಕ್ಕೆ ಫಾಶಿ ಅದರ ಹತ್ತಿರ ಹೋಗುವಾಗ ಗಾಬರಿ ಆಗಿಬಿಡ್ತದೆ, ಇನ್ನೊಂದು ಕ್ಷಣದಲ್ಲಿ ನಾನು ಸತ್ತು ಬಿಡ್ತೇನೆ ಅಂತ. ಆದರೆ ಇವರು 3 ಜನ ಕೂಡ ಭಾರತ್ ಮಾತಾಗೆ ಜೈ ಅಂತಲೇ ಹೇಳಿರುವಂಥದ್ದು, ಹೇಳಿಯ ಕುಣಿಕೆಯನ್ನು ಅವರೇ ಸ್ವೀಕಾರ ಮಾಡಿರುವಂಥದ್ದು. ಎಂಥ ಧೀರೋದ್ಧಾರವಾದಂಥ ಒಂದು ಜೀವನ ನೋಡಿ ಅವ್ರದ್ದು. ಅಂಥ ತರುಣ ವ್ಯಕ್ತಿಗಳು ಈ ದೇಶಕ್ಕೋಸ್ಕರ ಕೆಲಸ ಮಾಡಿದರು. ಅದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು,
ಅಂಥ ನೂರಾರು ಜನ ಕ್ರಾಂತಿಕಾರಿಗಳು ಅಂತ ಹೇಳುವಂಥವರು, ಅಥವಾ ಎಲ್ಲವನ್ನು ಸಮರ್ಪಣೆ ಮಾಡಿದಂಥವರು, ಈ ದೇಶ ಉಳಿಸಿದಂಥವ್ರು. ಅದಕ್ಕೋಸ್ಕರ ಅಂಥ ಹಿಂದೂ ಸಮಾಜದ ನೆನಪು ಮಾಡಬೇಕಲ್ಲ ನಾವು. ನೀನು ಯಾರ ಪರಂಪರೆ ಅಂತ ಕೇಳಿದರೆ ಯಾರ ಪರಂಪರೆ ಹೇಳಬೇಕು ನಾವು? ವಿವೇಕಾನಂದರು ಅಮೇರಿಕಕ್ಕೆ ಹೋಗಿದ್ದರು. ಅಮೇರಿಕಕ್ಕೆ ಹೋಗಿ ಆದ ಮೇಲೆ ನಿಮಗೆಲ್ಲ ಗೊತ್ತು, ಅವರು ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿರುವಂಥದ್ದು. ಆಗ ಅಲ್ಲಿದ್ದಂಥ ಜನ ಎಲ್ಲ ಎದ್ದರು, ಕುಣಿದರು, ಚಪ್ಪಾಳೆ ತಟ್ಟಿದ್ರು. ಯಾರೆಂದರೆ ಸುಮ್ಮನೆ ನಾವು ತುಳಿನಹಳ್ಳಿಯಲ್ಲಿ ಲಾಟ್ಪೋಟ್ ಜನಗಳಲ್ಲ, ಭಾರೀ ವಿದ್ವತ್ ಜನಗಳು. ಮುಸಲ್ಮಾನರಿದ್ದರು, ಕ್ರಿಶ್ಚಿಯನ್ರಿದ್ದರು, ಪಾರ್ಸಿ, ಯಹೂದಿ, ಜೊರಸ್ಟ್ರಿಯನ್, ಜಗತ್ತಿನ ಎಲ್ಲ ಮತಗಳಿಗೆ ಸೇರಿದಂಥ ವ್ಯಕ್ತಿಗಳಿದ್ದರು. ಅವರಿಗೆ ಆಶ್ಚರ್ಯ ಆಗಿರೋಂಥ ಏನು ಅಂತ ಕೇಳಿದರೆ, ಅವರು ಅಲ್ಲಿವರೆಗೆ ಹೇಳ್ತಾ ಇದ್ದದ್ದು ನಾನು ಹೇಳಿದವನೇ ದೇವರು, ಬೇರೆಯವನು ದೇವರೇ ಅಲ್ಲ ಅಂತ. ಇವರೇನು ಹೇಳಿದರು ಅಂತ ಕೇಳಿದರೆ, ದೇವರು ಒಬ್ಬನೇ ಇರೋದು, ಅವನ ಅಂಶಗಳು ನಾವೆಲ್ಲ ಅಂತ. ಒಂದೊಂದು ಸಣ್ಣ ಸಣ್ಣ ಕಣ ಕಣ ಆ ದೇವರ ಕಣಗಳು ನಾವು ಅಂತ. ಅದು ಅಮೇರಿಕ ಇರ್ಬೋದು, ಈ ಆಸ್ಟ್ರೇಲಿಯಾ ಇರ್ಬೋದು, ರಷ್ಯಾ ಇರ್ಬೋದು, ಅಥವಾ ಆಫ್ರಿಕಾ ಇರ್ಬೋದು, ಭಾರತ ಇರ್ಬೋದು, ಜಪಾನ್ ಇರ್ಬೋದು, ಕಪ್ಪಿರ್ಬೋದು, ಬಿಳಿಪಿರ್ಬೋದು, ಕಲ್ತವ ಇರ್ಬೋದು, ಕಲ್ತೆಯದು ಇರ್ಬೋದು, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಎಲ್ಲರಲ್ಲಿ ಅವನದೇ ಅಂಶ ಇರೋದು ಅಂತ. ನೀವು ನಡ್ಕೊಂಡು ಹೋಗುವಾಗ ಒಬ್ಬನ ಕಾಲಿಗೆ ನಮ್ಮ ಕಾಲು ತಾಡ್ತಾ ಇದ್ದೀವಿ, ತಕ್ಷಣ ಯೋಚನೆ ಮಾಡಿದ ಒಂದು ಸಲ ನಮಸ್ಕಾರ ಮಾಡಿಬಿಡ್ತೇವೆ. ಅವನು ಯಾಕೆ ಮಾಡ್ತೇವೆ ನಾವು? ಕಾಲು ತಾಟಿದರೆ ಭಾರಿ ದೊಡ್ಡ ಸಂಗತಿಯಾ ಅಂತ ಕೇಳಿದರೆ, ಅವನಲ್ಲಿರುವಂಥ ದೇವರನ್ನು ನಾನು ತುಳಿದಿದ್ದೇನೆ ಅಂತ. ಅವನಲ್ಲಿರೋ ದೇವರು ಯಾರು ಕೇಳಿದರೆ, ನನ್ನದೇ ದೇವರನ್ನ ಒಂದು ಅಂಶ ಅಂತ. ಈ ಆಧ್ಯಾತ್ಮ ಚಿಂತನೆ ಉಂಟಲ್ಲ, ಹಳ್ಳಿ ಮೂಲೆಯಲ್ಲಿರುವಂಥ ಜನಗಳಿಗೂ ಗೊತ್ತು. ಆ ರೀತಿಯಲ್ಲಿ ಯೋಚನೆ ಮಾಡಿದವನು ಹಿಂದೂ ಅಂತ. ಅದಕ್ಕೋಸ್ಕರ ನಮಗೆ ಮರ್ತೋಗಿದೆ. ಎಂತೆಂಥ ಜನಗಳಿದ್ದಾರೆ ಇಲ್ಲಿ ದೇಶದಲ್ಲಿ. ನಾವು ಬರೀ ಸೋಲು ಅನುಭವಿಸಿದರೆ ಸತ್ತೋಗಬೇಕಾಗಿತ್ತು ಹಿಂದೂ ಸಮಾಜ. ಅದು ರಾಣಾ ಪ್ರತಾಪ್ ಇರ್ಬೋದು, ಗುರುವಂಶಮ್ ಇರ್ಬೋದು, ಶಿವಾಜಿ ಇರ್ಬೋದು, ಕೃಷ್ಣದೇವರಾಯ ಇರ್ಬೋದು, ಛತ್ರಸಾಲ ಇರ್ಬೋದು, ನಾನು ಹಾಗೆ ಹೇಳಿದಂಥ ತಾಯಂದಿರು ಇರ್ಬೋದು, ನಾವೆಲ್ಲರೂ ಹೋರಾಟ ಮಾಡಿದಂಥವರ ಸಾಲಿಗೆ ಸೇರಿ ಯಶಸ್ಸು ಗಳಿಸಿದಂಥ ಜನ ಹಿಂದೂಗಳು ಈ ದೇಶದಲ್ಲಿ. ಜಗತ್ತಿಗೆ ಅದನ್ನು ತಿಳಿಸಬೇಕಾಗಿತ್ತು, ತಿಳಿಸುವಂಥ ವ್ಯವಸ್ಥೆ ಆಗಿ ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿತು. RSS 100 ವರ್ಷದಲ್ಲಿ ಮಾಡಿದ್ದು ನೀನು ಯಾರು ಅಂತ ನೆನಪು ಮಾಡಿಕೊ, ಅಥವಾ ನಾವು ಯಾರು ಅಂತ ನಮಗೆ ನೆನಪು ಮಾಡಿಕೊಟ್ಟಂಥ ಒಂದು ಸಂಗತಿ. ಅದಕ್ಕೋಸ್ಕರ ನಾವು ಹಿಂದೂಗಳು, ಈ ದೇಶ ನಮ್ಮದು, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಯಾರು ಬೇಕಾದ್ರೂ ಇರ್ಬೋದು, ಇರೋದಕ್ಕೇನು ಸಮಸ್ಯೆ ಏನಿಲ್ಲ. ಆದರೆ ಈ ದೇಶಕ್ಕೆ ವಿರೋಧವಾಗಿ ಯಾರು ಇರಬಾರ್ದು. ಒಂದೇ ಮಾತಾಡೋ ಅಂದರೆ ಈ ತಾಯಿಗೆ ನಮಸ್ಕಾರ, ಈ ಭೂಮಿಗೆ ನಮಸ್ಕಾರ. ಇಲ್ಲಿ ಕೆಲವರು ಅವನತವನೇರ ಭುಜಂಗ್ಲಿಗೆ ಅಂತ ಆಗೋದಿಲ್ಲ ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗಲಿ, ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ್ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ಇಲ್ಲಿ ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ನಿನಗೆ ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು ಅಂತ. ಅಂಥ ಹಿಂದೂ ಸಮಾಜ ಆಗಬೇಕು ನಾವು, ಗಟ್ಟಿಯಾದಂಥ ಹಿಂದೂ ಸಮಾಜ. ಆಗ ಹೇಳಬೇಕಾದರೆ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ. ಅದು ಏನು ಗೊತ್ತಾ, ಈ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯೋ ಶನಿ ಪೂಜೆ ಅಂಥದ್ದಾದರೆ ಕೊನೆಗೆ ಎಲ್ಲರಿಗೂ ಪ್ರಸಾದ ಕೊಟ್ಟಾದ ಮೇಲೆ ಪುರೋಹಿತರು ತಟ್ಟೆ ಹಿಡ್ಕೊಂಡು ಪ್ರಸಾದ ಹಿಡ್ಕೊಂಡು ಬರ್ತಾರೆ. ಮಾತ್ರ ನೆನಪು ಮಾಡಿಕೊಳ್ಳಿ. ಆಗ ಅವರು ಹೇಳಿರುವಂಥದ್ದು, ನೀವು ಮಾಡಿದ ಪೂಜೆಯಿಂದ ದೇವರಿಗೆ ಸಂತೃಪ್ತಿಯಾಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದು ಮಾಡಲಿ. ಎರಡನೇದು ನಿಮ್ಮ ಕುಟುಂಬದವರಿಗೆ ಒಳ್ಳೆಯದು ಮಾಡಲಿ. ಮೂರನೇದು ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿ, ಹಸು ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅದಕ್ಕೆ ಒಳ್ಳೇದು ಮಾಡಿ. 4ನೇ ಸಂಗತಿ ಅವರು ಹೇಳೋದನ್ನು ಕೇಳಿದ್ದೇನೆ ಎಲ್ಲರೂ. ಅವ್ರು ಹೇಳಿದ್ದು ಇದುವೇ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ 750-60 ಕೋಟಿ ಜನ ಇದ್ದಾರೆ ಜಗತ್ತು. ಅವರೆಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಅಂತ. ಇಡೀ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಹಾಗೆ ಹೇಳುತ್ತಿದ್ದರೆ ಅವನು ಹಿಂದೂ ಮಾತ್ರ. ನೀವು ಮುಸಲ್ಮಾನರ ಹತ್ರ ಕೇಳಿ, ಅಲ್ಲನನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ರನ್ನು ಕೇಳಿ, ಯೇಸುವನ್ನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆಯದಾಗ್ತಾಯಿಲ್ಲ. ಅದಕ್ಕೋಸ್ಕರ ಅವರು ಮತಾಂತರ ಮಾಡೋದು, ಅದಕ್ಕೋಸ್ಕರ ಅವರು ಲವ್ ಜಿಹಾದ್ ಮಾಡೋದು, ಅದಕ್ಕೋಸ್ಕರ ಗೋಹತ್ಯೆ ಮಾಡೋದು. ಅವರು ನಾವು ಹೇಳಲಿಲ್ಲಲ್ಲ, ನಾವು ಶ್ರೇಷ್ಠರಿ, ನಮಗೆ ಅದು ನಮ್ಮನ್ನು ನೆನಪು ಮಾಡಿಕೊಳ್ಬೇಕು ನಾವು ಅಂತ ಹೇಳಿದ್ದು. ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ನಮ್ಮ ಇಡೀ
ಜಗತ್ತಿನ ಇತಿಹಾಸದಲ್ಲಿ ನೀವು ಪುಟ ತಿರುಗಿಸಿ ನೋಡಿ, ಒಂದು ಪುಟದಲ್ಲೇ